ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಕರಾವಳಿ ಹುಡುಗಿ. ಇವತ್ತು ನಮ್ಮ ಸೈಡಲ್ಲೇ ಸ್ವಲ್ಪ ಮಳೆ ಬಂದಿತ್ತು. ಸ್ವಲ್ಪ ಅಂದರೆ ಸುಮಾರು ಬಂದಿತ್ತು. ಅಂದರೆ ತುಂಬ ದಿನ ನಂತರ ಮಳೆ ಬಂತಲ್ಲ, ಸ್ವಲ್ಪ ಖುಷಿ ಆಯಿತು. ಒಂದು ಸ್ವಲ್ಪ ನೀರು ಕಂಡು ಜಾಸ್ತಿ ನೀರು ಅನಿಸುತ್ತೆ. ಅದು ತುಂಬ ದಿನ ಆಯ್ತು, ಮಳೆನೇ ಇಲ್ಲ, ಮಳೆನೇ ಬರೋದಿಲ್ಲ ಅಂದ್ಕೊಂಡಿದ್ವಿ. ಬಟ್ ಮಳೆ ಬಂತು, ಖುಷಿ ಆಯ್ತು ನೋಡಿ. ಸ್ವಲ್ಪ ಸುರಿದಿದೆ. ನೈಟೆಲ್ಲ ಮಳೆ ಬಂದಿಲ್ಲ. ಇವಾಗ ಒಂದು 15 ದಿನದಿಂದ ಮಳೆಯೇ ಇಲ್ಲ. ನಾವು ಗದ್ದೆಗೆಲ್ಲ ಬೀಜ ಹಾಕಿದ್ವಿ, ಆದರೂ ಮಳೆ ಇಲ್ಲ ಅಂತ ಎಲ್ಲರೂ ಮಳೆಗೋಸ್ಕರ ವೇಟ್ ಮಾಡ್ತಿದ್ವಿ. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಮಳೆ ಬಂತು ನೋಡಿ. ಹೆಂಗೆ ನೀರು ಹರಿದಾಡ್ತಿದೆ. ತುಂಬ ಅಂದರೆ ತುಂಬ ಮಳೆ ಬಂದಿತ್ತು. ಮಳೆ ಬಂದಾಗ ತುಂಬ ಖುಷಿ ಆಯಿತು. ಗಿಡ ಮರ ಎಲ್ಲ ಹಸಿರಾಗಿತ್ತು. ಮಳೆ ಇಲ್ಲಾಂದರೆ ಎಲ್ಲ ಗಿಡ ಮರಗಳೆಲ್ಲ ಒಣಗಿ ಹೋಗ್ತಿತ್ತು. ನಮ್ಮ ಸೈಡ್ ಅಂತೂ ಮಳೆ ಬೇಕಂದ್ರೆ ನಾವು ಬೆಳೆ ಬೆಳಿತೀವಲ್ಲ, ಭತ್ತ ಬೆಳಿಬೇಕಲ್ಲ, ಅದಕ್ಕೋಸ್ಕರ ಮಳೆ ತುಂಬ ಇಂಪಾರ್ಟೆಂಟು ನೋಡಿ. ಮಳೆ ಬಂದ ತಕ್ಷಣ ಎಲ್ಲ ಹಸಿರು ಕಾಣಿಸುತ್ತೆ. ಮಳೆ ಇಲ್ಲ ಅಂದರೆ ಎಲ್ಲ ಒಣಗೋಗ್ಬಿಡುತ್ತೆ ಗಿಡ ಮರಗಳು. ನೀರು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಮರಕ್ಕೆ ನೀರಿದ್ದರೆ ಸ್ವಲ್ಪ ಬುಡ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ. ಹೆಂಗೆ ಮಳೆ ಬರ್ತಿದೆ ಅಂತ ನೋಡಿ. ತುಂಬ ಮಳೆ, ಎಲ್ರಿಗೂ ಖುಷಿ. ಮಳೆ ಬಂದರೆ ಒಂಥರ ಖುಷಿ. ಮೊದಲೆಲ್ಲ ಜಾಸ್ತಿ ಯಾಕೆ ಮಳೆ ಬರ್ತಿತ್ತು, ಇವಾಗ ಗೊತ್ತಾಯಿತು, ದೊಡ್ಡವರಾಗ್ತಾ ಗೊತ್ತಾಯ್ತು ನಮಗೆ ಮಳೆ ಇಂಪಾರ್ಟೆಂಟ್ ತುಂಬ ಅಂತ. ಬೇಸಾಯ ಮಾಡೋಕ್ಕೆ ಮಳೆ ಬೇಕೇ ಬೇಕು ಅಂತ. ಮೊದಲು ಮಳೆ ಬಂದರೆ ಬೈಕೋತಿದ್ವಿ. ಆಮೇಲೆ ಹಾಗೆ ಗದ್ದೆಗೆ ಹೋದ್ವಿ. ಗದ್ದೆ ಕಡೆ ಸಸಿ ಎಲ್ಲ ಒಯ್ತಿದ್ರು. ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ದರು ಗದ್ದೆಯಲ್ಲಿ. ನಮ್ಮ ಮನೆಯವರೆಲ್ಲರೂ ಸಸಿ ಒಯ್ತಿದ್ರು. ನಾಟಿ ಇನ್ನೂ ಶುರು ಮಾಡಬೇಕು. ಸಸಿ ಎಲ್ಲ ಒಯ್ದಿಡೋಣಂತ ಹೋಗಿದ್ರು ಅವ್ರ ಗದ್ದೆ. ನಾವು ಹಾಗೆ ಸುಮ್ಮನೆ ಒಂದು ರೌಂಡ್ ಗದ್ದೆ ಹೋಗಿ ಬರೋಣ ಅಂತ ಹೋದ್ವಿ ಗದ್ದೆಗೆ. ನೋಡಿ ಹೆಂಗೆ ಸಸಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಅದು ಹಂಗೆ ಜಾಯಿಂಟ್ ಮಾಡಿ ಇಡ್ತಾರೆ ಎಲ್ಲ. ಅಲ್ಲಿಂದ ಲೈನ್ ಆಗಿ ನಡ್ಕೊಂಡು ಅದು ಮಳೆ ಬೇರೆ ಬರ್ತಿತ್ತು, ಗಾಳಿ ಬೀಸ್ತಿತ್ತು. ಹಸಿರು ಎಷ್ಟು ಒಳ್ಳೆ ಕಾಣ್ತಿತ್ತು ನೋಡಿ. ಈ ವಾತಾವರಣ ಒಂಥರ ಖುಷಿ. ಎಷ್ಟು ಒಳ್ಳೆ ಕಾಣ್ತಿತ್ತು ಅಂದರೆ ಖುಷಿ ಆಯ್ತು. ಕಾಣ್ತಾನೇ ಇರು ಒಂದು ಖುಷಿ ಆಯ್ತು. ಅಷ್ಟೊತ್ತಿಗೆ ಅವರು ಚಹಾ ಎಲ್ಲ ಕುಡಿತೆ ಅಂದ್ರೆ ಚಹಾ ತಗೊಬಂದ್ರೆ ಚಹಾ ಕುಡುಕಲ್ಲ ಕೂತ್ಕೊಂತೇನೆ ನೋಡಿ. ಸಸಿ ಅದನ್ನು ಕಟ್ ಅದು ಲೆಕ್ಕ ಮಾಡಿ ಮಾಡೋದು ಎಷ್ಟೆಷ್ಟಿದೆ ಅಂತಕ್ಕೆ. ಅವರೆಲ್ಲ ನಾ ವೀಡಿಯೋ ಮಾಡ್ತೀನಿ, ಎಂಥ ವೀಡಿಯೋ ಮಾಡ್ತೀನಿ ನಂದು ಕೇಳ್ತಿದ್ರು. ನಾನಾರು ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ತಾಯಿದ್ದೆ ಅವ್ರದ್ದೆಲ್ಲ. ಸಸಿ ಎಲ್ಲ ಅಲ್ಲಲ್ಲ ಎಷ್ಟಿಷ್ಟು ಒಬ್ಬೊಬ್ಬರು ಒಂದು 100 ಕಟ್ಟು ಜಾಸ್ತಿ ಒಯ್ತರು. 100-200 ಕಟ್ಟು ಹಂಗೆ ಒಯ್ಕಂದು ಅಷ್ಟಿಷ್ಟು ಗದ್ದೆಗೆ ಬೇಕಾತ್ತಲ್ಲ. ಒಂದಿನ ಫುಲ್ ಸಸಿ ಅಂದು ಎಲ್ಲ ಗೆದ್ದಿಗೆ ಒಯ್ದು ನಡುಗೆ ಜನನೇ ಇಲ್ಲ. ಅದಕ್ಕೋಸ್ಕರ ಅದಷ್ಟೊತ್ತಿಗೆ ಮಳೆ ಜೋರು ಬಂತು, ಗಾಳಿ ಬೀಸ್ತು, ಮಳೆ ಬಂದು ನಾನು ನನ್ನ ತಂಗಿ ಹೋಯ್ತು ಗದ್ದಿಗೆ ನೋಡಿ. ಎಷ್ಟು ಹಸಿರು ಚಂದ ಕಾಣ್ತಿತ್ತಲ್ಲ ನಮ್ಮ ಗೆದ್ದಿಗೆ. ಗಾಳಿ ಬೀಸ್ದಂಗೆ ಸಸಿ ಎಲ್ಲ ಹಾಗೆ ಶೆಕಾಗ್ತಿತ್ತು ನೋಡಿ. ಹೆಂಗಿತ್ತಂದು ಎಲ್ಲ ಕುತ್ಕೊಂಡು ಜರಿಗುಬ್ಬೆ ಹಾಕೊಂಡು ಚಹಾ ಕುಡಿತಿದ್ರು ಎಲ್ಲರೂ ನೋಡಿ. ಹೆಂಗೆ ಕಾಣಿಸ್ತಿತ್ತು ಅದಕ್ಕೆ. ಕೇಸರಿ ಗೆದ್ದೆ ಗಿಡಕ್ಕಾತಿಲ್ಲ ಮೇಲೆ ನಿಂತ್ಕೊಂಡಿತ್ತು ನಾನು ನನ್ನ ತಂಗಿ. ಕೇಸರಲ್ಲ ಹಂಗೆ ಕಾಲು ಹೋಗ್ದತ್ತು ಅಂದಕ್ಕೆ. ಸುತ್ತಲ್ಲ ಆ ಕಡೆ ಎಲ್ಲ ಮಣ್ಣೆಲ್ಲ ಹಾಕಿದ್ರು. ಈ ಕಡೆ ಮಳೆ ಅಷ್ಟೊತ್ತಿಗೆ ಜೋರು ಮಳೆ ಬಂತು. ಸ್ವಲ್ಪ ಹೊತ್ತು ನಿಂತ್ಕೊಂತಲ್ಲೇ ಅಷ್ಟೊತ್ತಿಗೆ ಮಳೆ ಜೋರು ಶುರು ಆಯ್ತು. ಗಾಳಿ ಹಿಡ್ಕೊಂಡು ಕೊಳ್ಳೆ ಇತ್ತು ನೋಡಿ. ಎಷ್ಟು ಜೋರು ಬಂತಂದರೆ ಜೋರು ಗಾಳಿ ಮಳೆನೇ ಬಂದುಬಿಡ್ತು. ನಾವು ಅಷ್ಟೊತ್ತಿಗೆ ಅಲ್ಲೇ ವೇಟ್ ಮಾಡ್ತಿದ್ದೆ, ಅಲ್ಲೇ ನಿಂತ್ಕೊಂಡಿದ್ದೆ. ಹನಿ ಕಾಯ್ತಾ ಇತ್ತು. ಅಷ್ಟೊತ್ತಿಗೆ ಜೋರು ಮಳೆ ಬಂತು. ಇಷ್ಟು ಒಳ್ಳೆ ಮಳೆ, ಖುಷಿ ಆಯ್ತು. ಆ ಥರ ಹನಿ ಬೀಳೋದಂದರೆ ಖುಷಿ ಒಂಥರ ನೋಡಿ. ಹೆಂಗೆ ಬೀಳ್ತಿತ್ತು ಸಸಿ ಮೇಲೆ ಗುಳ್ಳೆ ಥರ ಬೀಳುತ್ತೆ ಮಳೆ ಹನಿ ಬೀಳ್ತಾ ಇದ್ರೆ. ಕಾಂಪು ಚಂದ ಆಯ್ತು, ಒಳ್ಳೆ ಖುಷಿ. ಇವಾಗಂತೂ ನೆಟ್ಟು ಶುರು ಮಾಡ್ತೀನಿ. ಆಯ್ತು ಸಸಿ ಎಲ್ಲ ಹೋಯ್ತು, ಇನ್ನೇನು ನೆಟ್ಟು ಶುರು ಮಾಡೇ ಬಿಡ್ತಾರೆ. ಇಷ್ಟು ದಿನ ಮಳೆಗೋಸ್ಕರ ವೇಟ್ ಮಾಡಿ ಸಾಕಾಯ್ತು ಎಲ್ಲರಿಗೂ. ಇನ್ನು ವೇಟ್ ಮಾಡೋದಿಲ್ಲ. ಮಳೆ ನೀರು ಬಂದಾಯ್ತಲ್ಲ, ನೀರು ಬಂದರೆ ಟೆನ್ಷನ್ ಇರೋದಿಲ್ಲ. ಇನ್ನು ದೊಡ್ಡ ಕಾಪರಿತ್ತು ನೆಟ್ಟಿ ದೊಡ್ಡ ಗೊಬ್ಬರ ಬಿಕ್ಕಿಲ್ಲ, ಗೊಬ್ಬರ ಎಲ್ಲ ಸೈಡಿಗೆ ಹಾಕಿಟ್ಟಿದ್ದಾರೆ. ಅದು ಸಸಿ ಎಲ್ಲ ಕೀಳೋದು, ಎಲ್ಲ ಸಸಿನೂ ಕಿತ್ತಿ ನೆಡ್ತಿರೋದು. ಇಲ್ಲೆಲ್ಲ ಕೀಳ್ಬೇಕು. ಸುಮಾರು ಸಸಿ ಕಿತ್ತು ಅದೆಲ್ಲ ಕಿತ್ತಿ ನೆಕ್ಸ್ಟ್ ನೆಟ್ಟಿ ಶುರು ಮಾಡೋದು. ಅಲ್ಲಿಂದ ಹಾಗೆ ನಾವು ನನ್ನ ತಂಗಿ ಮನೆಗೆ ಬಂತು. ಸಂಜೆಗೆ ಚಿಕ್ಕ ಮೇಳ್ದಾರು ಬರ್ತಾರೆ ವರ್ಷಕ್ಕೂ ನಮ್ಮ ಮನೆ ಹತ್ರ ಯಕ್ಷಗಾನ ಕೋಣಕ್ಕೆ. ಪ್ರತಿ ವರ್ಷವೂ ಬಂದು ಯಕ್ಷಗಾನ ಕೊಂಡೋತು. ನನ್ನ ಮಗಂತೂ ಯಕ್ಷಗಾನ ಎಷ್ಟೊತ್ತಿಗೆ ಬರ್ತಾರೆ ನೀವು ವೇಟ್ ಮಾಡ್ತಿದ್ದೆ ನೋಡಿ. ಹೆಂಗೆ ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಅವರು ಯಕ್ಷಗಾನ ಎಲ್ಲ ನೋಡಿಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ಟು. ಕರೆಂಟ್ ಬೇರೆ ಹೋಗಿತ್ತು. ಒಂದು 10 ನಿಮಿಷ ಕುಣಿದ್ರು ಅಷ್ಟೇ ಅವರು. 10-15 ನಿಮಿಷ ಕೊಣದ್ ಬಿಟ್ಟು ಹೋಗ್ತಾರೆ. ಪೂಜೆ ಎಲ್ಲ ಮಾಡಿ ಗಣಪತಿಗೆ ಕೊಣದ್ ಬಿಟ್ಟು ಹೋಗ್ತರು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮತ್ತೆ ನಾಳೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ನಾಟಿ ಮಾಡೋ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.